ಅರ್ನಬ್ ಗೋಸ್ವಾಮಿಯ ರಿಪಬ್ಲಿಕ್ ಭಾರತ್ ಚಾನೆಲ್ ವಿರುದ್ಧ ಕ್ರಮ ಆಗಲಿದೆಯಾ? ರಿಪಬ್ಲಿಕ್ ಭಾರತ್ ಲೈಸೆನ್ಸ್ ಅನ್ನ ಮೋದಿ ಸರ್ಕಾರ ರದ್ದುಗೊಳಿಸುತ್ತಾ? ಅದಾಗದೆ ಹೋದ್ರೆ ಸುಳ್ಳು ಸುದ್ದಿಗಳಿಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯನೇ ಕಾರಣ ಆಗೋದು ಮುಂದುವರಿಯುತ್ತಾ? ಸುಳ್ಳು ಸುದ್ದಿಗಳ ವಿರುದ್ಧ ಪ್ರಧಾನಿ ಮೋದಿ ಮತ್ತೆ ಮತ್ತೆ ಮಾತಾಡುವಾಗ ಅರ್ನಬ್ ಗೋಸ್ವಾಮಿ ಚಾನೆಲ್ ಹಿಡಿದಿರುವಂತಹ ಹೀನ ಸುಳ್ಳಿನ ಹಾದಿ ಕಾಣಿಸ್ತಾ ಇಲ್ವಾ? ರಾಜಾರೋಷವಾಗಿ ಸುಳ್ಳು ಹರಡುವಂತಹ ಅರ್ನಬ್ ಗೋಸ್ವಾಮಿ ಮೇಲೆ ಯಾವ ನಿಯಂತ್ರಣನೂ ಇಲ್ವಾ? ಟಿಆರ್ಪಿ ವಿಷಯದಲ್ಲಿ ಪ್ರಪಾತಕ ಬಿದ್ದು ಹೋಗಿರುವಂತಹ ಅರ್ನಬ್ ಗೋಸ್ವಾಮಿ ಚಾನೆಲ್ ಈಗ ಹಸಿ ಹಸಿ ಸುಳ್ಳುಗಳನ್ನು ಹರಡೋದ್ರಲ್ಲಿ ತೊಡಗಿದೆ. ಮೋದಿಗೆ ಟ್ರಂಪ್ ಕರೆ ಮಾಡಿದ್ರು, ಮೋದಿಯನ್ನ ಬೇಡ್ಕೊಳ್ತಾ ಇದ್ರು ಅನ್ನುವಂತಹ ಸುದ್ದಿ ಒಂದು ರಿಪಬ್ಲಿಕ್ ಭಾರತ್ ಚಾನೆಲ್ ನಲ್ಲಿ ಬಂತು. ಯಾಕಾದ್ರೂ ಮೋದಿಯನ್ನ ಟ್ರಂಪ್ ಬೇಡ್ಕೊಳ್ತಾರೆ? ಯಾವಾಗ ಅವ್ರು ಮೋದಿಗೆ ಫೋನ್ ಮಾಡಿದ್ರು? ವಿದೇಶಾಂಗ ಸಚಿವಾಲಯದ ಬಳಿಯೂ ಕೂಡ ಇಲ್ಲದಿರುವಂತಹ ಈ ಮಾಹಿತಿ ಅರ್ನಬ್ ಗೋಸ್ವಾಮಿ ಚಾನೆಲ್ ನಲ್ಲಿ ಇದೆ. ಅವರ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲೂ ಕೂಡ ಇದು ಪ್ರಸಾರ ಆಗಿದೆ. ಕಾಡ್ಗಿಚ್ಚಿನಿಂದಾಗಿ ಅಮೆರಿಕ ತತ್ತರಿಸಿರೋದು ನಿಜ. ಅಲ್ಲಿನ ಪರಿಸ್ಥಿತಿ ಹದಗೆಟ್ಟಿದೆ. ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಸಾವಿರಾರು ಜನರು ನಿರಾಶ್ರಿತರಾಗಿದ್ದಾರೆ. ಆದ್ರೆ ಅದಕ್ಕಾಗಿ ಮೋದಿಗೆ ಯಾಕೆ ಟ್ರಂಪ್ ಕರೆ ಮಾಡ್ತಾರೆ? ಡೊನಾಲ್ಡ್ ಟ್ರಂಪ್ ಮೋದಿ ಕರೆ ಮಾಡಿ ಮನವಿ ಮಾಡಿದ್ರಂತೆ. ಮೋದಿ ಹೆಲಿಕಾಪ್ಟರ್ ಅನ್ನ ಕಳಿಸಿದ್ರಂತೆ. ಅಂದ್ರೆ ಹೆಲಿಕಾಪ್ಟರ್ಗಳು ಭಾರತದಿಂದ ಅಮೆರಿಕಕ್ಕೆ ಹಾರತ್ವಾ? ಹೇಗಿದೆ ನೋಡಿ ಈ ತಮಾಷೆ. ರಿಪಬ್ಲಿಕ್ ಭಾರತ್ ಚಾನೆಲ್ನ ಡಿಜಿಟಲ್ ತಂಡದ ಬಳಿ ಎಂಥ ಅದ್ಭುತ ಮಾಹಿತಿ ಇದೆ ಅಲ್ವಾ? ಇದೇ ರೀತಿಯ ಮತ್ತೊಂದು ಶೋ ಕೂಡ ಅದರಲ್ಲಿ ಪ್ರಸಾರ ಆಗಿದೆ. ಕಾಡ್ಗಿಚ್ಚಿನ ಕಾರಣದಿಂದಾಗಿ ಅಮೆರಿಕ ಕಂಗೆಟ್ಟಿದ್ದು ಟ್ರಂಪ್ ಅಳ್ತಿದಾರಂತೆ. ಮೋದಿ ಬಾಹುಬಲಿ ಹೆಲಿಕಾಪ್ಟರ್ ಕಳಿಸ್ತಾರಂತೆ. ಮಿಲಿಟರಿ ಸಮವಸ್ತ್ರದಲ್ಲಿರುವ ಮೋದಿಯ ಫೋಟೋವನ್ನು ಹಾಕಲಾಗಿದೆ. ಮೋದಿ ಸನ್ನಿ ಡಿಯೋಲ್ ತರ ಕಾಣಿಸುವ ಹಾಗೆ ತೋರಿಸಲಾಗಿದೆ. ಮತ್ತೆ ಟ್ರಂಪ್ ಅಳ್ತಾ ಇರೋದನ್ನ ತೋರಿಸಲಾಗಿದೆ. ಇದೆಲ್ಲ ಎಷ್ಟು ಹಾಸ್ಯಾಸ್ಪದ. ಜನ ಈ ಮಡಿಲ ಮೀಡಿಯಾಗಳ ತುತ್ತೂರಿಯನ್ನ ನಂಬುವಷ್ಟು ದಡ್ರ. ಸಂಪೂರ್ಣ ಸುಳ್ಳು ಸುದ್ದಿಯೊಂದನ್ನೇ ಯಾವ ಎಗ್ಗಿಲ್ಲದೆ ಅದು ಹೇಗೆ ಪ್ರಸಾರ ಮಾಡಲಾಗುತ್ತೆ? ಅದಕ್ಕೂ ಸತ್ಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಟ್ಯಾಬ್ಲಾಯ್ಡ್ ಅನ್ನು ಕೂಡ ನಾಚಿಸುವ ಹಾಗೆ ಒಂದು ಸ್ಯಾಟಲೈಟ್ ಚಾನೆಲ್ ಅತ್ಯಂತ ಕೀಳುಮಟ್ಟಕ್ಕಿಳಿದು ಇಂತಹ ಸುಳ್ಳು ಹೇಳ್ತಾ ಇದೆ ಅಂತ ಅಂದ್ರೆ ಇದು ಪತನ ಅಲ್ವಾ? ಇದು ಒಂದು ದಿನದ ಮಾತಲ್ಲ, ದಿನನಿತ್ಯನೂ ಹೀಗೇನೆ ಈ ಜನರು ಸುಳ್ಳುಗಳನ್ನೇ ಹೇಳ್ತಾ ಹೊಟ್ಟೆ ಹುರಿಯುತ್ತಿದ್ದಾರೆ. ಅರ್ನಬ್ ಗೋಸ್ವಾಮಿ ಸುಳ್ಳುಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಟ್ರಂಪ್ ಮತ್ತೆ ಪುಟಿನ್ ಕುಂಭಮೇಳದಲ್ಲಿ ಸ್ನಾನ ಮಾಡೋದನ್ನ ನೋಡಿ ಮುಸ್ಲಿಂ ರಾಷ್ಟ್ರಗಳು ಭಯಭೀತವಾಗಿವೆ ಅಂತ ಸುದ್ದಿ ಪ್ರಸಾರ ಮಾಡಲಾಗುತ್ತೆ. ಇದು ಎಷ್ಟು ದೊಡ್ಡ ಸುಳ್ಳು. ಎಐ ಬಳಸಿ ಟ್ರಂಪ್ ಮತ್ತೆ ಪುಟಿನ್ ಅವರ ಫೋಟೋಗಳನ್ನ ಹಾಕಿ ಕುಂಭದಲ್ಲಿ ಅವರಿಬ್ರು ಸ್ನಾನ ಮಾಡಿದ್ರು ಅಂತ ಅಂದ್ರೆ ಏನ್ ಹೇಳೋದು ಇದಕ್ಕೆ? ಎಲಾನ್ ಮಸ್ಕ್ ಕೂಡ ಸ್ನಾನ ಮಾಡೋದನ್ನ ತೋರಿಸಲಾಗಿದೆ. ಹಾಲಿವುಡ್ ತಾರೆ ವಿಲ್ ಸ್ಮಿತ್ ಅವರನ್ನ ತೋರಿಸಲಾಗಿದೆ. ಅಂದ್ರೆ ಯಾರೋ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂತಹ ತೀರಾ ತುಚ್ಛ ಕೆಲಸವನ್ನ ಅರ್ನಬ್ ಗೋಸ್ವಾಮಿಯ ರಿಪಬ್ಲಿಕ್ ಭಾರತ್ ತನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ತೋರಿಸ್ತಾ ಇದೆಯಾ? ಇದನ್ನೆಲ್ಲ ನೋಡಿ ಮುಸ್ಲಿಂ ದೇಶಗಳಲ್ಲಿ ಭೀತಿ ಉಂಟಾಗಿದೆಯಂತೆ. ಯಾಕೆ ಮುಸ್ಲಿಮರ ವಿರುದ್ಧ ದ್ವೇಷವನ್ನ ಕಕ್ಕೋದಿಕ್ ಬಯಸ್ತಾರೆ ಈ ಭಕ್ತ ತುತ್ತೂರಿಗಳು? ರಾಷ್ಟ್ರೀಯ ಚಾನೆಲ್ ಅನ್ನುವಂಥ ಹಣೆಪಟ್ಟಿ ಇರುವಂತಹ ಈ ಜನ ಯಾಕೆ ಇಷ್ಟು ಹೀನ ಮಟ್ಟದ ಸುಳ್ಳುಗಳನ್ನ ಹೇಳೋಕೆ ಹೊರಟಿದ್ದಾರೆ? ಮುಸ್ಲಿಮರ ವಿರುದ್ಧ ಸತತ ಅಪಪ್ರಚಾರ ಮಾಡಲಾಗುತ್ತೆ. ಮುಸ್ಲಿಮರ ವಿರುದ್ಧ ಸತತ ದ್ವೇಷ ಹರಡಲಾಗುತ್ತೆ. ಸುಳ್ಳು ಸುದ್ದಿಗಳನ್ನೇ ಮುಸ್ಲಿಮರ ವಿರುದ್ಧ ಪ್ರಸಾರ ಮಾಡಲಾಗುತ್ತೆ. ಇಷ್ಟಾದ ಮೇಲೆಯೂ ಕೂಡ ಆ ಚಾನೆಲ್ ಇನ್ನೂ ನಡೀತಾ ಇದೆ. ಅದ್ರ ಮೇಲೆ ಯಾವುದೇ ನಿರ್ಬಂಧ ಇಲ್ಲ. ಟಿಆರ್ಪಿಯಲ್ಲಿ ಪ್ರಪಾತಕ ಬಿದ್ದು ಹೋಗಿದ್ದೀರಿ ಅಂತ ಅಂದ ಮಾತ್ರಕ್ಕೆ ಈ ರೀತಿ ಹಸಿ ಹಸಿ ಸುಳ್ಳು ಹೇಳಿ ಮೇಲೆ ಬರಬೇಕಾಗಿದೆಯಾ? ಆದ್ರೆ ಈ ರೀತಿ ಮಾಡೋದ್ರಿಂದ ಯಾವ ಟಿಆರ್ಪಿ ಪಡೆಯೋದಿಕ್ ಸಾಧ್ಯ ಇದೆ? ಭಕ್ತರೇ ಇಂತಹ ಚಾನೆಲ್ಗಳನ್ನ ನೋಡೋದನ್ನ ನಿಲ್ಲಿಸಿದ್ದಾರೆ ಅನ್ನೋದಕ್ಕೆ ಟಿಆರ್ಪಿ ಈಗಾಗಲೇ ಇಲ್ಲದಿರೋದೇ ಸಾಕ್ಷಿ ಅಲ್ವಾ? ಇದೇ ರಿಪಬ್ಲಿಕ್ ಟಿವಿ ಹಿಂದೂ ಮುಸ್ಲಿಮರ ನಡುವೆ ದ್ವೇಷ ಹರಡುವಂತ ಕೆಲಸವನ್ನೇ ನಿರಂತರವಾಗಿ ಮಾಡ್ತಾ ಬಂದಿದೆ. ಈಗ ಮಾಡೋದಕ್ಕೆ ಬೇರೆ ಏನೂ ಸಿಗದೆ ಇದ್ದಾಗ ಇನ್ನೊಂದು ಹಂತದ ಹಸಿ ಹಸಿ ಸುಳ್ಳನ್ನ ಪ್ರಸಾರ ಮಾಡ್ತಾ ಇದೆ. ಟಿಆರ್ಪಿಯಲ್ಲಿ ನ್ಯೂಸ್ 18 1ನೇ ಸ್ಥಾನದಲ್ಲಿದೆ. ಆಜ್ ತಕ್ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಇಂಡಿಯಾ ಟಿವಿ ಇದೆ. 4ನೇ ಸ್ಥಾನದಲ್ಲಿ TV9 ಭಾರತ್ ವರ್ಷ ಮತ್ತೆ ರಿಪಬ್ಲಿಕ್ ಭಾರತ್ 5ನೇ ಸ್ಥಾನದಲ್ಲಿದೆ. ಕೇವಲ ಇಂಥ ಸುಳ್ಳುಗಳನ್ನು ಹರಡುವ ಮೂಲಕನೇ, ಈ ಮಟ್ಟದ ಸುಳ್ಳುಗಳನ್ನು ಬಹಿರಂಗವಾಗಿ ಹರಡುವ ಮೂಲಕನೇ ಅದು 5ನೇ ಸ್ಥಾನ ಕುಸಿದಿದೆ. ಇಂಥವರ ಹೀನ ನಡೆಯಿಂದ ಭಾರತೀಯ ಪತ್ರಿಕೋದ್ಯಮದ ಕಥೆ ಮುಗಿದಿದೆ ಅಂತ ವಿಷಾದ ವ್ಯಕ್ತಪಡಿಸಬೇಕಾಗಿದೆ ಅಷ್ಟೇ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.